ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜುಲೈ 13ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅಲ್ಲಿ ಇವತ್ತೊಂದು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಕೇವಲ 4 ಪಾಯಿಂಟ್ಗಳಷ್ಟು ಮಾತ್ರ ಇವತ್ತು ಗೇನ್ ಆಯಿತು. ಸೆನ್ಸೆಕ್ಸ್ ಅಲ್ಲಿ ಕೂಡ ಕೇವಲ 47 ಪಾಯಿಂಟ್ಗಳಷ್ಟು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಬೆಳಿಗ್ಗೆ ನಿಫ್ಟಿ 24,000 ಲೆವೆಲ್ನ ಅರೌಂಡಲ್ಲಿ ಓಪನ್ ಆಗಿತ್ತು. ಬಟ್ ಆ ಲೆವೆಲ್ನಿಂದ ಒಂದು ಸ್ಟ್ರಾಂಗ್ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ 200 ಪಾಯಿಂಟ್ಗಳಷ್ಟು ನಿಫ್ಟಿ ಗೇನ್ ಆಯಿತು. ಹಾಗೆ ಬ್ಯಾಂಕ್ ನಿಫ್ಟಿ ಕೂಡ ಕೇವಲ 85 ಪಾಯಿಂಟ್ಗಳಷ್ಟು ಮಾತ್ರ ಇವತ್ತು ಗೇನ್ ಆಯಿತು. 0.15% ಅಪ್ಸೈಡ್ ಮಾತ್ರ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇವತ್ತು IT ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ನಿಫ್ಟಿ IT ಇಂಡೆಕ್ಸ್ 3.5%ಗೂ ಹೆಚ್ಚಾಗಿ ಗೇನ್ ಆಗಿದೆ. ನಿಫ್ಟಿ ಆಟೋ ಇಂಡೆಕ್ಸ್ನಲ್ಲಿ 0.5%ನ ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಸೊ ಮೇಜರ್ ಆಗಿ IT ಸೆಕ್ಟರ್ನ ಒಂದು ಮೊಮೆಂಟಮ್ನಿಂದ ನಿಫ್ಟಿಯಲ್ಲಿ ಕೂಡ ಸ್ಟ್ರಾಂಗ್ ಗೇನ್ಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ನಿಫ್ಟಿ ಇವತ್ತು ನೆಗೆಟಿವ್ ಆಗಿ ಓಪನ್ ಆಗೋದಕ್ಕೆ ಮೇಜರ್ ರೀಸನ್ ಇರಾನ್ ಮತ್ತು US ನಡುವೆ ಮತ್ತೆ ಟೆನ್ಷನ್ ಬಿಲ್ಡಪ್ ಆಗಿದೆ. ಸೊ ಮಿಸೈಲ್ ಎಕ್ಸ್ಚೇಂಜಸ್ ನಡೀತಿದೆ. ಹಾಗೆಯೇ ಇರಾನ್ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಮತ್ತೆ ಕ್ಲೋಸ್ ಮಾಡಿದ್ದಾರೆ. ಇದರಿಂದ ಸಾಕಷ್ಟು ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಕ್ರೂಡ್ ಆಯಿಲ್ ಪ್ರೈಸಸ್ ಮತ್ತೆ ಜಂಪ್ ಆಗಿದೆ. ಸೊ US ಮತ್ತು ಇರಾನ್ ನಡುವೆ ಟೆನ್ಷನ್ ಸ್ಟಾರ್ಟ್ ಆದಾಗೆಲ್ಲ ಕ್ರೂಡ್ ಪ್ರೈಸಸ್ನಲ್ಲಿ ಜಂಪ್ ಇರುತ್ತೆ. ಸೊ ಕಳೆದ 2-3 ವಾರಗಳಲ್ಲಿ ಕ್ರೂಡ್ ಪ್ರೈಸಸ್ ಸಾಕಷ್ಟು ಡ್ರಾಪ್ ಆಗಿತ್ತು. $100ನ ಅರೌಂಡಲ್ಲಿದ್ದಂಥ ಕ್ರೂಡ್ ಪ್ರೈಸಸ್ $72ಗೆ ಫಾಲ್ ಆಗಿತ್ತು. ಬಟ್ ಈಗ ಅದು $80ನ ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಸ್ವಲ್ಪ ಮಟ್ಟಿಗೆ ಕನ್ಸರ್ನ್ಸ್ ಕೂಡ ಕ್ರಿಯೇಟ್ ಆಗ್ತಾ ಇದೆ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಇದೇ ರೀತಿಯಲ್ಲಿ ಕ್ಲೋಸ್ ಸ್ಟೇಟಸ್ನಲ್ಲೇ ಇದ್ರೆ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಮತ್ತೆ ಪೆಟ್ರೋಲ್ ಶಾರ್ಟೇಜಸ್, LPG ಶಾರ್ಟೇಜಸ್ ಆಗುತ್ತೆ. ಅದು ಎಕನಾಮಿಯ ಮೇಲೆ ಹಾಗೆಯೇ ಓವರ್ ಆಲ್ ಸ್ಟಾಕ್ ಮಾರ್ಕೆಟ್ಗಳು, ಗ್ಲೋಬಲ್ ಮಾರ್ಕೆಟ್ಗಳ ಮೇಲೆ ಇಂಪ್ಯಾಕ್ಟನ್ನು ತರುತ್ತೆ. ನೋಡಬೇಕಾಗುತ್ತೆ US ಇರಾನ್ ನಡುವೆ ಮತ್ತೆ ಏನಾದರೂ ಶಾಂತಿ ಮಾತುಕತೆ ನಡೆಯುತ್ತಾ ಅಂತ. ಸೊ ಈ ಒಂದು ಕನ್ಸರ್ನ್ಸ್ ಇದ್ರೂ ಕೂಡ ಯಾಕೆ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ರಿಕವರ್ ಆಯಿತು ಅಂತ ನಾವು ಅಬ್ಸರ್ವ್ ಮಾಡೋದಾದ್ರೆ, ಸೊ ಲೋವರ್ ಲೆವೆಲ್ಗಳಲ್ಲಿ ಒಳ್ಳೆ ಒಂದು ಬೈಯಿಂಗ್ ಇವತ್ತು ಕೂಡ ಎಮರ್ಜ್ ಆಗಿದೆ. ಸೊ ವೀಕೆಂಡ್ನಲ್ಲಿ ಕೆಲವೊಂದಿಷ್ಟು ನೆಗೆಟಿವ್ ನ್ಯೂಸ್ಗಳು ಬಂದಿದ್ರೂ ಕೂಡ ಇನ್ವೆಸ್ಟರ್ಸ್ ಸ್ಟ್ರಾಂಗ್ ಬೈಯಿಂಗನ್ನು ಮಾರ್ಕೆಟ್ನಲ್ಲಿ ಮಾಡಿದ್ದಾರೆ. ಎಸ್ಪೆಷಲಿ FIIs ಕೂಡ ಸ್ಟ್ರಾಂಗ್ ಆಗಿ ಬೈಯಿಂಗನ್ನು ಮಾಡ್ತಿರೋದು ಮಾರ್ಕೆಟ್ ಸ್ಟ್ರೆಂಥನ್ ಆಗೋದಕ್ಕೆ ಕಾರಣ ಆಗಿದೆ. 24,000 ಇಂಪಾರ್ಟೆಂಟ್ ಲೆವೆಲ್ ಏನಿದೆ ಆ ಒಂದು ಲೆವೆಲನ್ನು ನಿಫ್ಟಿ ಡಿಫೆಂಡ್ ಮಾಡ್ಕೊಂಡಿದೆ. ಆ ಸಪೋರ್ಟ್ ಲೆವೆಲ್ನ ಮೇಲ್ಗಡೆ ನಿಫ್ಟಿ ಟ್ರೇಡ್ ಆಗ್ತಿದ್ದರಿಂದ ಅಲ್ಲಿಂದ ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಗಿದೆ. ಹಾಗೆ IT ಸೆಕ್ಟರ್ನ ಸ್ಟಾಕ್ಗಳ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕೂಡ ಈ ಒಂದು ನಿಫ್ಟಿ ಸೆನ್ಸೆಕ್ಸ್ನ ಮೊಮೆಂಟಮ್ಗೆ ಕಾರಣ ಆಯಿತು. ಯಾಕೆಂದರೆ TCS ವೀಕೆಂಡಲ್ಲಿ ಒಳ್ಳೆ ಒಂದು ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ ಇವತ್ತು ಕೂಡ ಕೆಲವೊಂದಿಷ್ಟು IT ಸ್ಟಾಕ್ಗಳು ಪಾಸಿಟಿವ್ ನ್ಯೂಸ್ಗಳನ್ನು ಕೊಟ್ಟಿದೆ. ಆ ರೀಸನ್ನಿಂದ IT ಸೆಕ್ಟರ್ನ ರಿಕವರಿ ನಿಫ್ಟಿಯ ಮೊಮೆಂಟಮ್ಗೆ ಕಾರಣ ಆಯಿತು. ಸೊ ಸ್ಟ್ರೈಟ್ ಆಫ್ ಹಾರ್ಮೋಸ್ ಕ್ಲೋಸ್ ಆಗಿರೋದ್ರಿಂದ ಟ್ರಂಪ್ ಮತ್ತೆ ಹೊಸ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಇರಾನ್ನ ಮೇಲೆ 1000ಕ್ಕೂ ಹೆಚ್ಚಿನ ಮಿಸೈಲ್ ದಾಳಿಯನ್ನು ನಾವು ಮಾಡ್ತೀವಿ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಈಗ ಸ್ಟ್ರೈಟ್ ಆಫ್ ಹಾರ್ಮೋಸನ್ನು ನಾವು ಕಂಟ್ರೋಲ್ಗೆ ತಗೋತೀವಿ, ಅಲ್ಲೇನು ಪೆಟ್ರೋಲಿಂಗ್ ಫೀಸನ್ನು ಚಾರ್ಜ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನಾವು ಕಂಟ್ರೋಲ್ ಮಾಡಿ ಇರಾನ್ನ ಮೇಲೆ ಸಾಕಷ್ಟು ಪ್ರೆಷರನ್ನು ತರ್ತೀವಿ ಅಂತ ಟ್ರಂಪ್ ಅನೌನ್ಸ್ಮೆಂಟನ್ನು ಮಾಡ್ತಾ ಇದ್ದಾರೆ. ಸೊ ಟ್ರಂಪ್ ಅವರು ಏನೇ ಅನೌನ್ಸ್ಮೆಂಟನ್ನು ಮಾಡಿದ್ರು ಕೂಡ ಅದಕ್ಕೀಗ ಯಾವುದೇ ರೀತಿಯ ವ್ಯಾಲ್ಯೂ ಇಲ್ಲದೇ ಇರೋ ರೀತಿಯಲ್ಲಿ ಆಗಿದೆ. ಸೊ 1 ತಿಂಗಳ ಹಿಂದೆ ಕೂಡ ಇದೇ ರೀತಿಯ ಅನೌನ್ಸ್ಮೆಂಟ್ಗಳು ಬಂದಿತ್ತು, ಇರಾನನ್ನು ಕಂಪ್ಲೀಟಾಗಿ ಮುಗಿಸ್ಬಿಡ್ತೀನಿ ಅಂತ. ಬಟ್ ನೆಕ್ಸ್ಟ್ ದಿನ ಮತ್ತೆ ಅವರು ಪೀಸ್ ಡೀಲನ್ನು ಸೈನ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟರು. ಸೊ ಆದ್ದರಿಂದ ಟ್ರಂಪ್ ಅವರ ಮಾತನ್ನು ಈಗ ಯಾರು ಕೂಡ ಸೀರಿಯಸ್ ಆಗಿ ತಗೋತಿಲ್ಲ. ಬಟ್ ಸಾಕಷ್ಟು ಸ್ಟೇಟ್ಮೆಂಟ್ಗಳು ನೆಗೆಟಿವ್ ಇಂಪ್ಯಾಕ್ಟ್ಗಳನ್ನು ಕ್ರಿಯೇಟ್ ಮಾಡ್ತಿರುತ್ತೆ. ಬಟ್ ಮಾರ್ಕೆಟ್ ಅದಕ್ಕೆ ಹೆಚ್ಚಾಗಿ ರಿಯಾಕ್ಟ್ ಈಗ ಮಾಡ್ತಿಲ್ಲ. ನೋಡಬೇಕಾಗುತ್ತೆ ಯಾವ ರೀತಿಯಲ್ಲಿ ಈ ಒಂದು ಕಾಂಪ್ಲಿಕೇಶನ್ಸ್ ಟರ್ನ್ ಔಟ್ ಆಗುತ್ತೆ. ಸೊ ಮತ್ತೆ ಏನಾದರೂ ವಾರ್ ಇಂಟೆನ್ಸಿಫೈ ಆಗುತ್ತಾ ಅದನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋಗಬೇಕಾಗತ್ತೆ. ಬಟ್ ಭಾರತಕ್ಕೆ ಇನ್ನೊಂದು ನೆಗೆಟಿವ್ ನ್ಯೂಸ್ ಇದೆ. ಸೊ ಜೂನ್ ತಿಂಗಳಲ್ಲಿ ನಮ್ಮ ಟ್ರೇಡ್ ಡೆಫಿಸಿಟ್ ಏನಿದೆ $30.43 ಬಿಲಿಯನ್ ನೋಡೋದಕ್ಕೆ ಸಿಕ್ಕಿದೆ. ಏನಪ್ಪ ಇದು ಟ್ರೇಡ್ ಡೆಫಿಸಿಟ್ ಅಂದರೆ, ಭಾರತ ಸಾಕಷ್ಟು ಪ್ರಾಡಕ್ಟ್ಸ್ಗಳನ್ನು ಹೊರದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುತ್ತೆ, ರಫ್ತು ಮಾಡುತ್ತೆ. ಅದೇ ರೀತಿಯಲ್ಲಿ ಸಾಕಷ್ಟು ಪ್ರಾಡಕ್ಟ್ಸ್ಗಳನ್ನು ನಾವು ಇಂಪೋರ್ಟ್ ಕೂಡ ಮಾಡ್ಕೋತೀವಿ, ಆಮದು ಕೂಡ ಆಗ್ತಿರುತ್ತೆ. ಇವೆರಡರ ಡಿಫ್ರೆನ್ಸ್ ಏನಿದೆ ಅದು ಟ್ರೇಡ್ ಡೆಫಿಸಿಟ್ ಆಗಿರುತ್ತೆ. ಸೊ ಇಲ್ಲಿ ಜೂನ್ ತಿಂಗಳಲ್ಲಿ ನಾವೇನು ವಸ್ತುಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚಿನ ಅಮೌಂಟ್ನ ವಸ್ತುಗಳನ್ನು ನಾವು ಆಮದು ಮಾಡ್ಕೊಂಡಿದ್ದೀವಿ. ಅಂದರೆ ನಮ್ಮ ಇಂಪೋರ್ಟ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ, ಎಕ್ಸ್ಪೋರ್ಟ್ಸ್ ಕಡಿಮೆ ಆಗಿದೆ. ಕ್ರೂಡ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಿರೋದು, LPG ಪ್ರೈಸಸ್ ಇನ್ಕ್ರೀಸ್ ಆಗಿರೋದು, ಫರ್ಟಿಲೈಸರ್ ಇಂಪೋರ್ಟ್ ಕೂಡ ಜಾಸ್ತಿ ಆಗ್ತಿರೋದು ಇದಕ್ಕೆಲ್ಲ ಕಾರಣ ಆಗಿದೆ. ಸೊ ಆ ರೀಸನ್ನಿಂದ ಟ್ರೇಡ್ ಡೆಫಿಸಿಟ್ ಇನ್ಕ್ರೀಸ್ ಆಗ್ತದೆ. ಸೊ ವಾರ್ ಸಿಚುವೇಶನ್ಸ್ ಕಂಟಿನ್ಯೂ ಆದರೆ ಟ್ರೇಡ್ ಡೆಫಿಸಿಟ್ ಮುಂದಿನ ತಿಂಗಳುಗಳಲ್ಲಿ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ಬೋದು. ಸೊ ವಾರ್ ಸಿಚುವೇಶನ್ ಕಂಟ್ರೋಲ್ಗೆ ಬಂದರೆ ಜುಲೈ ಆಗಸ್ಟ್ನಲ್ಲಿ ಸ್ವಲ್ಪ ಮಟ್ಟಿಗೆ ಟ್ರೇಡ್ ಡೆಫಿಸಿಟ್ ಕಂಟ್ರೋಲ್ಗೆ ಬರುತ್ತೆ.
ಸೊ ಇವತ್ತು ನಿಫ್ಟಿಯ ಟಾಪ್ ಗೇನರ್ಸ್ IT ಸೆಕ್ಟರ್ನ ಸ್ಟಾಕ್ಗಳೇ ಆಗಿತ್ತು. TCS ಒಂದು ಸ್ಟ್ರಾಂಗ್ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ ಒಂದು ಡೀಲನ್ನು ಕೂಡ ಅವರು ಸೈನ್ ಮಾಡಿದ್ದಾರೆ. ABB ಜೊತೆಯಲ್ಲಿ ಮಲ್ಟಿ $1 million ಡೀಲ್ ಸೈನ್ ಆಗಿದೆ. ಹಾಗೆ Q1ನಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅದಕ್ಕಿಂತ ಸ್ಟ್ರಾಂಗ್ ರಿಸಲ್ಟ್ಸ್ ನೋಡೋದಕ್ಕೆ ಸಿಕ್ಕಿದೆ. ಕ್ವಾರ್ಟರ್ ಪ್ರೆಷರ್ ಇತ್ತು, ಬಟ್ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿ ಇದೆ. ಹಾಗೆ ಬ್ರೋಕರೇಜ್ಗಳು ಏನು ಎಸ್ಟಿಮೇಷನ್ಸ್ಗಳನ್ನು ಮಾಡಿದ್ರು ಅದಕ್ಕಿಂತ ಸ್ಟ್ರಾಂಗ್ ರೆವೆನ್ಯೂಸ್, ಅದಕ್ಕಿಂತ ಸ್ಟ್ರಾಂಗ್ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿದೆ. ಹಾಗೆ AI ಸೆಗ್ಮೆಂಟ್ನಲ್ಲಿ ಕೂಡ ಸ್ಟ್ರಾಂಗ್ ರೆವೆನ್ಯೂ ಗ್ರೋತ್ ಬರ್ತಿರೋದು ಖಂಡಿತವಾಗ್ಲೂ ಸ್ಟಾಕ್ನ ಮೊಮೆಂಟಮ್ಗೆ ಇಲ್ಲಿ ಕಾರಣ ಆಗ್ತಾ ಇದೆ. ಸೊ ಕ್ವಾರ್ಟರ್ ಸ್ವಲ್ಪ ಪ್ರೆಷರ್ ಇದ್ದೇ ಇದೆ, ಬಟ್ ರೆವೆನ್ಯೂ ಗೈಡೆನ್ಸ್ ಸ್ಟ್ರಾಂಗ್ ಆಗಿತ್ತು. ಡೀಲ್ ವಿನ್ಸ್ ಕೂಡ $9.5 ಬಿಲಿಯನ್ ಅರೌಂಡ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಇದೆಲ್ಲ ಪಾಸಿಟಿವ್ ನ್ಯೂಸ್ನಿಂದ TCS ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 5.5% ಜಂಪ್ ನೋಡೋದಕ್ಕೆ ಸಿಕ್ತು. ಅದು ನಿಫ್ಟಿಯ ಮೊಮೆಂಟಮ್ಗೂ ಕೂಡ ಕಾರಣ ಆಯಿತು. HCL ಟೆಕ್ ಇವತ್ತು ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದರೆ ಸ್ಟಾಕ್ ಇವತ್ತು 5% ಗೇನ್ ಆಗಿದೆ. HCL ಟೆಕ್ Q1ನಲ್ಲಿ ಇಯರ್ ಆನ್ ಇಯರ್ 20% ಪ್ರಾಫಿಟ್ ಗ್ರೋತನ್ನು ತೋರಿಸಿದ್ದಾರೆ. 4,624 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. HCL ಕೂಡ ಎಸ್ಟಿಮೇಷನ್ಸ್ ಏನಿತ್ತು ಅದಕ್ಕಿಂತ ಸ್ಟ್ರಾಂಗ್ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಇವರು ಕ್ವಾರ್ಟರ್ ಕೂಡ ಸ್ಟ್ರಾಂಗ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 4,490 ಕೋಟಿಯ ಪ್ರಾಫಿಟ್ಸ್ ಇತ್ತು, ಅದು 4,626 ಕೋಟಿಗೆ ಜಂಪ್ ಆಗಿದೆ. ರೆವೆನ್ಯೂಸ್ ಕೂಡ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. ಹಾಗೆ HCL ಟೆಕ್ ಇನ್ನು ರೆವೆನ್ಯೂ ಗೈಡೆನ್ಸ್ ಅನ್ನ 2027 ಫಿನಾನ್ಷಿಯಲ್ ಇಯರ್ಗೆ ಕೊಟ್ಟಿದ್ರು, ಅದು ಇನ್ನೂ ಕೂಡ ಮೇಂಟೈನ್ ಆಗ್ತದೆ. ಸೊ ನೀವು ಆಕ್ಸೆಂಚರ್ನ ರಿಸಲ್ಟ್ ಅನ್ನು ಅಬ್ಸರ್ವ್ ಮಾಡಿದಾಗ ಅವರು ರೆವೆನ್ಯೂ ಗೈಡೆನ್ಸ್ ಅನ್ನ 1% ಕಟ್ ಮಾಡಿದ್ರು, ಬಟ್ ಇಂಡಿಯನ್ IT ಕಂಪನಿಗಳು ರೆವೆನ್ಯೂ ಗೈಡೆನ್ಸ್ ಅನ್ನ ಮೇಂಟೈನ್ ಮಾಡ್ತಿರೋದು ಖಂಡಿತವಾಗ್ಲೂ ಪಾಸಿಟಿವ್ ಸೈನ್ ಆಗಿರುತ್ತೆ. ಹಾಗೆ HCL ಟೆಕ್ ಒಳ್ಳೆ ಒಂದು ಡೀಲ್ ವಿನ್ಸ್ ಅನ್ನು ಕೂಡ ರೆಕಾರ್ಡ್ ಮಾಡಿದರೆ $2.4 ಬಿಲಿಯನ್ ಡೀಲ್ ವಿನ್ಸ್ ರೆಕಾರ್ಡ್ ಆಗಿದೆ. ಹಾಗೆ AI ಸೆಗ್ಮೆಂಟ್ ಅಲ್ಲಿ ಕೂಡ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ ಬಂದಿದೆ. ಹಾಗೆ ಡೀಲ್ ವಿನ್ಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ರೀಸೆಂಟ್ ಆಗಿ ಯುರೋಪ್ ಬೇಸ್ಡ್ ಫಾರ್ಚೂನ್ 50 ಕಂಪನಿ ಜೊತೆಯಲ್ಲಿ ಡೀಲ್ ಸೈನ್ ಆಗಿದೆ ಅನ್ನುವಂಥ ನ್ಯೂಸ್ ಬಂದಿತ್ತು. ಯಾವ ಕಂಪನಿ ಅಂತ ಅವರು ರಿವೀಲ್ ಮಾಡಿರಲಿಲ್ಲ, ಬಟ್ ಈಗ ಆ ಕಂಪನಿಯ ಹೆಸರು ಕೂಡ ಬಂದಿದೆ. ಸೊ ಮರ್ಸಿಡೀಸ್ ಬೆನ್ಸ್ನ ಜೊತೆಯಲ್ಲಿ AI ಡೀಲ್ ಸೈನ್ ಆಗಿದೆ. $1.14 ಬಿಲಿಯನ್ ಡೀಲ್ ಸೈನ್ ಆಗಿರೋದು ಖಂಡಿತವಾಗ್ಲೂ HCL ಟೆಕ್ಗೆ ಬೂಸ್ಟ್ ಆಗಿರುತ್ತೆ. ಕಂಪನಿ $12 ಡಿವಿಡೆಂಡ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಡಿವಿಡೆಂಡ್ಗೆ ರೆಕಾರ್ಡ್ ಡೇಟ್ ಜುಲೈ 17 ಆಗಿರುತ್ತೆ. ಅಲ್ಲಿವರೆಗೂ ಶೇರ್ಗಳನ್ನು ನೀವು ಹೋಲ್ಡ್ ಮಾಡಿಕೊಂಡ್ರೆ ಜುಲೈ 27ಕ್ಕೆ ನಿಮಗೆ ಪ್ರತಿ ಶೇರ್ನ ಮೇಲೆ $12 ಡಿವಿಡೆಂಡ್ ಕ್ರೆಡಿಟ್ ಆಗುತ್ತೆ. ಹಾಗೆ ಟೆಕ್ ಮಹೀಂದ್ರ, ಇನ್ಫೋಸಿಸ್ ಕೂಡ IT ಸೆಕ್ಟರ್ನ ಮೊಮೆಂಟಮ್ನಲ್ಲಿ ಪಾರ್ಟ್ ಆಗಿದೆ. ಎರಡು ಸ್ಟಾಕ್ಗಳಲ್ಲಿ 3.5% ಅರೌಂಡಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಬಜಾಜ್ ಆಟೋ ಕೂಡ 2% ಇವತ್ತು ಗೇನ್ ಆಯಿತು. ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಗ್ರಾಸಿಮ್ನಲ್ಲಿ ಪ್ರೆಷರ್ ನೋಡೋದಕ್ಕೆ ಸಿಕ್ತು. 2%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಕ್ರೂಡ್ ಪ್ರೈಸಸ್ ಇನ್ಕ್ರೀಸ್ ಆಗೋದು ಪೇಂಟ್ ಸೆಕ್ಟರ್, ಕೆಮಿಕಲ್ ಸೆಕ್ಟರ್ನ ಸ್ಟಾಕ್ಗಳಿಗೆ ನೆಗೆಟಿವ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಇಂಡಿಗೋ ಮತ್ತು ಎಟರ್ನಲ್ ಕೂಡ ಇದಕ್ಕೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಟಾಟಾ ಸ್ಟೀಲ್, ನೆಸ್ಲೆನಲ್ಲಿ ಕೂಡ ನೆಗೆಟಿವ್ ಸೈಡ್ ನೋಡೋದಕ್ಕೆ ಸಿಕ್ತು. ಸೊ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಪ್ರಾಬ್ಲಮ್ಸ್ ಬಂದಾಗ ನೆಸ್ಲೆ, ಟಾಟಾ ಸ್ಟೀಲ್ನಂಥ ಕಂಪನಿಗಳ ಮೇಲೆ ಅದರ ಇಂಪ್ಯಾಕ್ಟ್ ಇರುತ್ತೆ. ಈ ಕಂಪನಿಗಳು ಯುರೋಪ್ನಲ್ಲಿ ಕೂಡ ಹೆಚ್ಚಿನ ಬಿಸ್ನೆಸ್ಸನ್ನು ಮಾಡ್ತಾರೆ. ಆ ರೀಸನ್ನಿಂದ ಸ್ವಲ್ಪ ಮಟ್ಟಿಗೆ ಪ್ರೆಷರ್ ಇದ್ದೇ ಇರುತ್ತೆ. ಡಿಮಾರ್ಟ್ ವೀಕೆಂಡಲ್ಲಿ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದರು. ಕಂಪನಿ Q1 ಅಪ್ಡೇಟ್ಸನ್ನು ಡಿಕ್ಲೇರ್ ಮಾಡಿದಾಗಲೇ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಬಂದಿತ್ತು. ಸಾಕಷ್ಟು ಬ್ರೋಕರೇಜ್ಗಳು ಟಾರ್ಗೆಟ್ಸನ್ನು ಕಟ್ ಮಾಡಿದರು. ಅದೇ ರೀತಿಯಲ್ಲಿ ಈಗ ರಿಸಲ್ಟ್ ಡಿಕ್ಲೇರ್ ಆದಮೇಲೆ ಕೂಡ ಬ್ರೋಕರೇಜ್ಗಳ ಕಡೆಯಿಂದ ನೆಗೆಟಿವ್ ಕಮೆಂಟ್ರಿನೇ ಹೆಚ್ಚಾಗಿ ನೋಡೋದಕ್ಕೆ ಸಿಗ್ತದೆ. ಸೊ 2 ವರ್ಷಕ್ಕೂ ಮುಂಚೆ ಓಪನ್ ಆದಂಥ ಸ್ಟೋರ್ಗಳಲ್ಲೇ ಗ್ರೋತ್ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಆಗ್ತಿಲ್ಲ. ಈ ಮುಂಚೆ 7% ಸೇಲ್ಸ್ ಗ್ರೋತ್ ಕಾಣಿಸ್ತಿತ್ತು, ಅದು ಈಗ 5.5%ಗೆ ಇಳಿದಿದೆ. ಇದಕ್ಕೆ ಮೇಜರ್ ರೀಸನ್ ಕ್ವಿಕ್ ಕಾಮರ್ಸ್ ಬಿಸ್ನೆಸ್ನ ಗ್ರೋತ್ ಆಗಿರುತ್ತೆ. ಸ್ವಿಗ್ಗಿ, ಇನ್ಸ್ಟಾಮಾರ್ಟ್, ಬ್ಲಿಂಕಿಟ್ ಈ ರೀತಿಯ ಬಿಸ್ನೆಸಸ್ಗಳು ಡಿಮಾರ್ಟ್ನ ಬಿಸ್ನೆಸ್ಗೆ ಹೊಡೆತವನ್ನು ಕೊಡ್ತಾ ಇದೆ. ಆ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಸೊ ಈ ಮುಂಚೆ ಡಿಮಾರ್ಟ್ ಒಳ್ಳೆ ಡಿಸ್ಕೌಂಟ್ಸ್ಗಳನ್ನು ಪ್ರೊವೈಡ್ ಮಾಡ್ತಿದ್ರು, ಬಟ್ ಅದಕ್ಕಿಂತ ಒಳ್ಳೆ ಡಿಸ್ಕೌಂಟ್ಸ್ಗಳನ್ನು ಕ್ವಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳು ಪ್ರೊವೈಡ್ ಮಾಡ್ತಿದ್ದಾರೆ. ಹಾಗೆ ಡೋರ್ ಡೆಲಿವರಿಯನ್ನು ಫ್ರೀಯಾಗಿ ಪ್ರೊವೈಡ್ ಮಾಡ್ತಿರೋದ್ರಿಂದ ಎಲ್ಲರೂ ಕೂಡ ಸ್ವಿಗ್ಗಿ, ಇನ್ಸ್ಟಾಮಾರ್ಟ್, ಬ್ಲಿಂಕಿಟ್ ಈ ರೀತಿಯ ಮಾರ್ಕೆಟ್ ಪ್ಲೇಸ್ಗಳಿಂದನೇ ಹೆಚ್ಚಿನ ಗ್ರಾಸರಿ ಹಾಗೆ ದಿನನಿತ್ಯದ ವಸ್ತುಗಳನ್ನು ತರಿಸ್ಕೊತಿದ್ದಾರೆ. ಅದರ ಡೈರೆಕ್ಟ್ ಇಂಪ್ಯಾಕ್ಟ್ ನಮಗೆ ಡಿಮಾರ್ಟ್ ಸ್ಟಾಕ್ ಪ್ರೈಸ್ನಲ್ಲಿ ಬರ್ತಿರೋದು ಕಾಣಿಸ್ತಿದೆ. ಸೊ ಈ ಒಂದು ಸಿನಾರಿಯೋಯಿಂದ ಒಂದು ಪಾಠವನ್ನು ನಾವು ಕಲಿಬೋದು. ಯಾವುದೇ ಒಂದು ಕಂಪನಿ, ಯಾವುದೇ ಒಂದು ಬಿಸ್ನೆಸ್ ಆಗಿರ್ಬೋದು, ಅದು ಪರ್ಮನೆಂಟ್ ಅಲ್ಲ, ಅದಕ್ಕೊಂದು ರೀಪ್ಲೇಸ್ಮೆಂಟ್ ಬಂದೇ ಬರುತ್ತೆ. ಸೊ ಒಂದು ಟೈಮ್ನಲ್ಲಿ ಅದು ಮೊನೋಪೊಲಿಯಾಗಿ ಕೆಲಸ ಮಾಡ್ಬೋದು, ಬಟ್ ಫ್ಯೂಚರ್ನಲ್ಲಿ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಜನಗಳ ಮೈಂಡ್ಸೆಟ್ ಹಾಗೆ ಜನಗಳು ಚೇಂಜನ್ನು ಬಯಸ್ತಾ ಹೋದಾಗ ಆ ಒಂದು ಬಿಸ್ನೆಸ್ ಕೂಡ ರೀಪ್ಲೇಸ್ ಆಗ್ತಾ ಹೋಗುತ್ತೆ. ಹಾಗೆ ನಾವು ಕೂಡ ನಮ್ಮ ಪೋರ್ಟ್ಫೋಲಿಯೋನ ರೆಗ್ಯುಲರ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಸೊ ಕೆಲವೊಂದಿಷ್ಟು ನ್ಯೂಸ್ಗಳನ್ನು ಅಬ್ಸರ್ವ್ ಮಾಡ್ತಾ, ಕೆಲವು ಕಂಪನಿಗಳ ರಿಸಲ್ಟ್ಸ್ಗಳನ್ನು ಟ್ರ್ಯಾಕ್ ಮಾಡ್ತಾ ನಮ್ಮ ಪೋರ್ಟ್ಫೋಲಿಯೋನಲ್ಲಿ ಕೂಡ ಕೆಲವೊಂದಿಷ್ಟು ಚೇಂಜಸ್ಗಳನ್ನು ನಾವು ಮಾಡ್ಕೊಳ್ತಾ ಹೋಗಬೇಕಾಗತ್ತೆ.
ICICI ಪ್ರುಡೆನ್ಷಿಯಲ್ AMC ಒಳ್ಳೆಯ ಒಂದು ಪ್ರಾಫಿಟ್ ಗ್ರೋತನ್ನು ತೋರಿಸಿದ್ದಾರೆ. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 23% ಇನ್ಕ್ರೀಸ್ ಆಗಿದೆ. ಸ್ಟಾಕ್ ಅದಕ್ಕೆ ಪಾಸಿಟಿವ್ ರಿಯಾಕ್ಷನ್ ಅನ್ನು ಕೂಡ ಕೊಟ್ಟಿದೆ. 1.5% ಅರೌಂಡಲ್ಲಿ ಸ್ಟಾಕ್ ಇವತ್ತು ಗೇನ್ ಆಯಿತು. LTI ಮೈಂಟ್ರಿ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಸ್ಟ್ರಾಂಗ್ ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಕ್ತು. ಒಂದು ರೀಸನ್ IT ಸೆಕ್ಟರ್ನ ಸ್ಟಾಕ್ಗಳ ಮೊಮೆಂಟಮ್ ಆಗಿತ್ತು. ಅದರ ಜೊತೆಯಲ್ಲಿ ಇವರು ಆಂಥ್ರೋಪಿಕ್ AI ಕ್ಲಾಡ್ನ ಜೊತೆಯಲ್ಲಿ ಒಳ್ಳೆಯ ಒಂದು ಪಾರ್ಟ್ನರ್ಶಿಪ್ಪನ್ನು ಸೈನ್ ಮಾಡಿದ್ದಾರೆ. ಸೊ LTI ಮೈಂಟ್ರಿ ಕೂಡ ಇನ್ನು ಮುಂದೆ AI ಅನ್ನು ಬಳಸ್ಕೊಂಡು ತಮ್ಮ ಒಂದು ಕ್ಲೈಂಟ್ಗಳಿಗೆ ಪ್ರೊಡಕ್ಷನನ್ನು ಇನ್ನಷ್ಟು ಫಾಸ್ಟಾಗಿ ಮಾಡಿಕೊಡುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಟಾರ್ಗೆಟ್ ಪ್ರೈಸ್ ಕೂಡ ಇನ್ಕ್ರೀಸ್ ಆಗಿದೆ. ಆಕ್ಸಿಸ್ ಸೆಕ್ಯೂರಿಟೀಸ್ ಬೈ ರೆಕಮೆಂಡೇಶನ್ ಕೊಟ್ಟು 4560 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಈ ರೀಸನ್ನಿಂದ ಕೂಡ LTI ಮೈಂಟ್ರಿನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಹ್ಯಾಪಿಯೆಸ್ಟ್ ಮೈಂಡ್ ಇನ್ನೊಂದು IT ಸೆಕ್ಟರ್ನ ಕಂಪನಿ ಕೂಡ ಇವತ್ತು ನ್ಯೂಸ್ನಲ್ಲಿ ಇತ್ತು. ಈ ಒಂದು ಸ್ಟಾಕ್ನಲ್ಲಿ ಕೂಡ 6% ಅರೌಂಡಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇಲ್ಲಿ ಕಾರಣ ಪ್ರಮೋಟರ್ಸ್ಗಳು ತಮ್ಮ ಸ್ಟೇಕನ್ನು ಸೆಲ್ ಮಾಡ್ತಿರೋದು ಆಗಿರುತ್ತೆ. ಹಾಗೆ ಆ ಒಂದು ಸ್ಟೇಕನ್ನು ITC ಇನ್ಫೋಟೆಕ್ ಪರ್ಚೇಸ್ ಮಾಡ್ಬೋದು ಅನ್ನುವಂಥ ರಿಪೋರ್ಟ್ ಇದೆ. ಇದು ಜಸ್ಟ್ ರಿಪೋರ್ಟ್ ಆಗಿರುತ್ತೆ, ಇನ್ನೂ ಕೂಡ ಕನ್ಫರ್ಮೇಷನ್ ಬಂದಿಲ್ಲ. ಅಶೋಕ್ ಸೂಟಾ ಹ್ಯಾಪಿಯೆಸ್ಟ್ ಮೈಂಡ್ನ ಒನ್ ಆಫ್ ದ ಪ್ರಮೋಟರ್. ಇವರು ಕಂಪನಿಯಲ್ಲಿ 32% ಸ್ಟೇಕನ್ನು ಓನ್ ಮಾಡ್ತಾರೆ. ಅವರು ತಮ್ಮ ಸ್ಟೇಕನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ಒಂದು ಸ್ಟೇಕನ್ನು ITC ಇನ್ಫೋಟೆಕ್ ಬೈ ಮಾಡ್ತಾರೆ ಅನ್ನುವಂಥ ನ್ಯೂಸ್ ಇರೋದು ಸ್ಟಾಕ್ಗೆ ಪಾಸಿಟಿವ್ ಆಗಿದೆ. ಪೋರ್ಟ್ ಪ್ಲೇಯರ್ JSW ಇನ್ಫ್ರಾ ಕೋಲ್ಕತ್ತಾನಲ್ಲಿ ತಮ್ಮ ಪೋರ್ಟ್ ಬಿಸ್ನೆಸ್ಸನ್ನು ಹಾಗೆ ಅದರ ಕೆಪಾಸಿಟಿಯನ್ನು ಸ್ಟ್ರೆಂಥೆನ್ ಮಾಡ್ಕೊಳ್ಳೋದಕ್ಕೆ JSW ಕೋಲ್ಕತ್ತಾ ಔಟರ್ ಹಾರ್ಬರ್ ಕಂಟೈನರ್ ಟರ್ಮಿನಲ್ನಲ್ಲಿ ಹೊಸ ಒಂದು ಸಬ್ಸಿಡರಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಈ ಒಂದು ಸಬ್ಸಿಡರಿನಲ್ಲಿ 832 ಕೋಟಿಯ ಇನ್ವೆಸ್ಟ್ಮೆಂಟನ್ನು ಕೂಡ ಮಾಡಿದ್ದಾರೆ. ಇದೊಂದು ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಸೊ ಕೋಲ್ಕತ್ತಾ ಪೋರ್ಟ್ನಲ್ಲಿ ಕೆಪಾಸಿಟಿ ಇನ್ಕ್ರೀಸ್ ಮಾಡೋದು JSW ಇನ್ಫ್ರಾನ ಮುಖ್ಯ ಉದ್ದೇಶ ಆಗಿತ್ತು. ಆದ್ದರಿಂದ ಈ ಒಂದು ಸಬ್ಸಿಡರಿ ಕಂಪನಿ ಸ್ಟಾರ್ಟ್ ಆಗಿದೆ. ಸೊ ಈ ರೀಸನ್ನಿಂದ ಸ್ಟಾಕ್ 6.5% ಗೇನ್ ಆಯಿತು. ಕೆಪಾಸಿಟಿ ಇಂಪ್ರೂವ್ ಆಗೋದ್ರಿಂದ ಕಂಪನಿಯ ವಾಲ್ಯೂಮ್ಸ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ಒಳ್ಳೆಯ ಒಂದು ರೆವೆನ್ಯೂಸ್ ಪ್ರಾಫಿಟ್ಸ್ ಕೂಡ ಡಿಕ್ಲೇರ್ ಆಗ್ತಾ ಹೋಗುತ್ತೆ. JBM ಆಟೋ ಕಂಪನಿಗೆ ಲೀಸ್ ಬೇಸ್ಡ್ ಬಸ್ಗಳನ್ನು ಪ್ರೊವೈಡ್ ಮಾಡುವಂಥ ಕಂಪನಿ ಡ್ರಿವನ್ನ ಕಡೆಯಿಂದ 500 ಎಲೆಕ್ಟ್ರಿಕ್ ಬಸ್ಸಸ್ ಆರ್ಡರ್ ಸಿಕ್ಕಿದೆ. MOUನ ಕೂಡ ಸೈನ್ ಮಾಡಿದ್ದಾರೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಇವತ್ತು 3% ಗೇನ್ ಆಗಿತ್ತು. ಅದಾದಮೇಲೆ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಬಟ್ ಈ ರೀತಿಯ ಆರ್ಡರ್ಸ್ಗಳು ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೆ ಪಾಸಿಟಿವ್ ಆಗಿರುತ್ತೆ. ಜಸ್ಟ್ ಡಯಲ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 20% ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕಂಪನಿಯ Q1 ಪ್ರಾಫಿಟ್ಸ್ 66% ಕ್ವಾರ್ಟರ್ ಇನ್ಕ್ರೀಸ್ ಆಗಿದೆ. ಹಾಗೆಯೇ ಇಯರ್ ಆನ್ ಇಯರ್ ಕೂಡ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಕಂಪನಿ ಹೊಸ CEO CFOನ ಕೂಡ ಅನೌನ್ಸ್ ಮಾಡಿದ್ದಾರೆ. ಇದು ಕೂಡ ಸ್ಟಾಕ್ನ ಮೊಮೆಂಟಮ್ಗೆ ಕಾರಣ ಆಯಿತು. ಸೊ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಸ್ಟಾಕ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬಿಸ್ನೆಸ್ ಸ್ಟ್ರೆಂಥನ್ ಆಗ್ತಿರೋದು ಖಂಡಿತವಾಗ್ಲೂ ಪಾಸಿಟಿವ್ ಸೈನ್ ಆಗಿರುತ್ತೆ. ಭಾರತ್ ಡೈನಮಿಕ್ಸ್ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ನಲ್ಲಿ ಇವತ್ತು 3.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಮಿಸೈಲ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಪ್ರೈವೇಟ್ ಪ್ಲೇಯರ್ಸ್ಗಳ ಎಂಟ್ರಿ ಆಗ್ಬೋದು ಅನ್ನುವಂಥ ಒಂದು ನ್ಯೂಸ್ ಆಗಿರುತ್ತೆ. ಸೊ ರೀಸೆಂಟಾಗಿ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಬೇರೆ ಬೇರೆ ಸೆಗ್ಮೆಂಟ್ಗಳಲ್ಲಿ ಪ್ರೈವೇಟ್ ಪ್ಲೇಯರ್ಸ್ಗಳನ್ನು ಇನ್ಕ್ಲೂಡ್ ಮಾಡ್ಕೋತೀವಿ ಅಂತ ಹೇಳಿದರು. ಬಟ್ ಇಲ್ಲಿವರೆಗೂ ಮಿಸೈಲ್ ಮ್ಯಾನುಫ್ಯಾಕ್ಚರಿಂಗ್ ಕೇವಲ PSU ಕಂಪನಿಗಳ ಬಳಿಯಲ್ಲಿ ಇತ್ತು. ಬಟ್ ರೀಸೆಂಟಾಗಿ ನರೇಂದ್ರ ಮೋದಿಯವರು ಇಂಡೋನೇಷ್ಯಾ ಪ್ರವಾಸವನ್ನು ಮಾಡಿದರು. ಸೊ ಇಂಡೋನೇಷ್ಯಾ ಭಾರತದ ಡಿಫೆನ್ಸ್ ಪ್ರಾಡಕ್ಟ್ಗಳ ಮೇಲೆ ಇಂಟ್ರೆಸ್ಟನ್ನು ತೋರಿಸಿತ್ತು. ಹಾಗೆ ಮೇ ಬಿ ಕಾಂಟ್ರಾಕ್ಟ್ ಕೂಡ ಸೈನ್ ಆಗಿರ್ಬೋದು. ಈಗ ಮಿಸೈಲ್ಸ್ಗಳನ್ನು ಸಪ್ಲೈ ಮಾಡಬೇಕಾಗತ್ತೆ. ಸೊ PSU ಕಂಪನಿಗಳು ಆಲ್ರೆಡಿ ಸಾಕಷ್ಟು ಕಾಂಟ್ರಾಕ್ಟ್ಸ್ಗಳನ್ನು ಹೊಂದಿವೆ. ಸೊ ಪ್ರೊಡಕ್ಷನ್ ಇನ್ಕ್ರೀಸ್ ಆಗ್ತದೆ. ಡೆಲಿವರಿಯನ್ನು ಕೂಡ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಭಾರತ ಪ್ರೊವೈಡ್ ಮಾಡಬೇಕಾಗತ್ತೆ. ಆದ್ದರಿಂದ ಪ್ರೈವೇಟ್ ಪ್ಲೇಯರ್ಗಳ ಇನ್ಕ್ಲೂಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಇದೆಲ್ಲ ಒಂದು ಕಡೆ ಭಾರತ್ ಡೈನಮಿಕ್ಸ್ HAL ಈ ರೀತಿಯ ಕಂಪನಿಗಳ ಮೇಲೆ ಪ್ರೆಷರನ್ನು ಕ್ರಿಯೇಟ್ ಮಾಡ್ಬೋದು. ಬಟ್ HALನಂಥ ಕಂಪನಿಗಳು ಡೆಲಿವರಿಯನ್ನು ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಪ್ರೊವೈಡ್ ಮಾಡದಿರೋದು ಕೂಡ ಪ್ರೈವೇಟ್ ಪ್ಲೇಯರ್ಗಳತ್ತ ಗೌರ್ಮೆಂಟ್ ಮುಖ ಮಾಡ್ತಿರೋದಕ್ಕೆ ಕಾರಣ ಆಗಿರುತ್ತೆ. ಬಟ್ ಓವರ್ ಆಲ್ ಈ ಒಂದು ನ್ಯೂಸ್ ಏನಿದೆ PSU ಸೆಕ್ಟರ್ನ ಡಿಫೆನ್ಸ್ ಕಂಪನಿಗಳಿಗೆ ನೆಗೆಟಿವ್ ಆಗಿರುತ್ತೆ. ಆ ರೀಸನ್ನಿಂದ PSU ಡಿಫೆನ್ಸ್ ಸ್ಟಾಕ್ಗಳಲ್ಲಿ ಸ್ವಲ್ಪ ಪ್ರೆಷರ್ ಕ್ರಿಯೇಟ್ ಆಗ್ಬೋದು. ಸೊ ಭಾರತ್ ಡೈನಮಿಕ್ಸ್ ಆಲ್ರೆಡಿ ಅದಕ್ಕೆ ರಿಯಾಕ್ಟ್ ಮಾಡ್ತಿದೆ. IPOಗಳ ವಿಚಾರಕ್ಕೆ ಬಂದಾಗ ಕುಸುಮ್ಗರ್ನ ಅಲಾಟ್ಮೆಂಟ್ ಸ್ಟೇಟಸ್ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಬರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಆಗಿದೆ. 160 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದೆ. ಸೊ 5600 ರೂಪಾಯಿ ರೌಂಡಲ್ಲಿ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಯಾರಿಗೆ ಅಲಾಟ್ಮೆಂಟ್ ಸಿಗುತ್ತೆ ಒಳ್ಳೆಯ ಒಂದು ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನನ್ನು ಇಟ್ಕೋಬೋದು. ಹಾಗೆ ಲೇಸರ್ ಪವರ್ ಆ್ಯಂಡ್ ಇನ್ಫ್ರಾ IPO ಸಬ್ಸ್ಕ್ರಿಪ್ಷನ್ ಇವತ್ತು ಎಂಡ್ ಆಯಿತು. ಸೊ ಪವರ್ ಕೇಬಲ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ 38 ರೂಪಾಯಿ ಇತ್ತು. ಸೊ ಒಳ್ಳೆ ಲಿಸ್ಟಿಂಗ್ ಇನ್ನು ಎಕ್ಸ್ಪೆಕ್ಟೇಷನ್ ಇದೆ. 2600 ರೂಪಾಯಿ ರೌಂಡಲ್ಲಿ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ರಿಟೇಲ್ ಕ್ಯಾಟಗರಿ ಕೇವಲ 7 ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಗಿದೆ.
ರಿಟೇಲ್ ಕ್ಯಾಟಗರಿಯಲ್ಲಿ ಅಲಾಟ್ಮೆಂಟ್ ಚಾನ್ಸಸ್ ಇರುತ್ತೆ. HNI ಕ್ಯಾಟಗರಿ 36 ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ, QIB ಕ್ಯಾಟಗರಿ ಕೊನೆ ದಿನ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನನ್ನು ಪಡ್ಕೊಂಡಿದೆ. 97 ಟೈಮ್ ಸಬ್ಸ್ಕ್ರಿಪ್ಷನ್ ಬಂದಿದೆ. ಸೊ ಇದೇ ರೀತಿಯಲ್ಲಿ ಪ್ರೀಮಿಯಂ ಮೇಂಟೈನ್ ಆದರೆ ಒಳ್ಳೆ ಲಿಸ್ಟಿಂಗ್ ಗೇನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಪ್ರೊವೈಡ್ ಮಾಡಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.